ನೋಡ್ದೇನಿಲ್ಲ ಅಲ್ಲಿ ಆಲೆ ನಮ್ಮ ಬಾಲು ಮೋಲ್ಡ್ ಹಾಕ್ಬಿಟ್ಟವನೆ. ಎಲ್ಲ ಮೋಲ್ಡ್ ಎಲ್ಲ ಕಂಪ್ಲೀಟ್ ಆಗ್ಬಿಟ್ಟೈತೆ. ಅದು ಹೆಂಗೆ ಇವನು ಮಾಡ್ಕೊಂಡ ನಮ್ಮನ್ನೆಲ್ಲ ಕೇಳ್ದಲೆ. ನಮ್ಮ ಅಕ್ಕರಿಬ್ರಲ್ಲ ಇದಾರಲ್ಲ, ಒಂದು ಪಾಯ ಪೂಜೆ ಮಾಡ್ಬೇಕಾರೆ ಕರೆದ್ನ, ಒಂದು ಮೋಲ್ಡ್ ಹಾಕ್ಬೇಕಾರೆ ಕರೆದವನ ನನ್ನ ಪೂಜೆ ಮಾಡಕ್ಕೆ ನಮ್ಮನ್ನೆಲ್ಲನ ಮರ್ತೇ ಬಿಟ್ಟವನು ಇವನು ಏನೋ ಅಂತ ಅನ್ಕೊಬಿಟ್ಟವನು ನಮ್ಮನ್ನ. ಅಲ್ಲ ನೋಡಿ ಎಂತವನಿರಬೇಕು. ಹೆಣ್ಮಕ್ಳಾಗಿ ನಮ್ಮನ್ನು ಕರೆಯಲ್ಲ ಅಂದಮೇಲೆ ಇವ್ರಿಗೆಲ್ಲ ಹೊಲ ಮನೆ ಎಲ್ಲ ನಾವು ಹೆಂಗೆ ಬಿಟ್ಕೊಡ್ಬೇಕು. ಹೆಣ್ಮಕ್ಳು ನಮ್ಮನ್ನು ಕರೆಯಲ್ಲ ಅಂದಮೇಲೆ ಇಂಥವ್ರಿಗೆಲ್ಲ ಬಿಟ್ಕೊಡ್ಬಾರ್ದು ಕಣಲ್ಲ ಅಲ್ಲಿ ನಾವು. ನೋಡಿ ಇವಳು ಕಟ್ರಿ ರತ್ನಿ ಇನ್ನೆಂತಳಿರ್ಬೇಕು. ಲಕ್ಷ್ಮಿ ಮಾತು ಕೇಳಿ ನಮ್ಮ ಅಪ್ಪನ ಮರ್ಯಾದಿನೇ ತಗೋದ್ಲಂತೆ. ಇದೆಲ್ಲ ನಮಗೆ ಮುಂಚೆನೆ ಗೊತ್ತಾಗ್ಬಿಟ್ಟಿದ್ರೆ ಹಿಡ್ಕೊಂಡು ಕಿತ್ತು ಬಿಡ್ತಿದ್ವಿ. ಏನೋ ತಿಳ್ಕೊಬಿಟ್ಟವ್ರು ಇವರೆಲ್ಲನ. ಇಬ್ರು ಅಕ್ಕ ಇದ್ದಾರೆ ಎಂಬುದೇ ಮರ್ತು ಬಿಟ್ಟವನಲ್ಲ ಇವನು ಬಾಳಂಬಾನ. ಯಾವಾಗಲ ಬಂದವ್ರೆ ಸಿಲ್ಲಕ್ಕ ಲಲ್ಲಕ್ಕ ಸಿಲ್ಲಕ್ಕ ಲಲ್ಲಕ್ಕ ಯಾವಾಗ ಬಂದ್ರಿ? ಏನು ಬಾಲ ಅಂಬನೆ ಬಾರ ಇಲ್ಲಿ. ನಿಮ್ ಅಕ್ಕ ಇದ್ದಾರೆ ಎಂಬುದು ಮರ್ತು ಬಿಟ್ಟವನೆ. ಎಲ್ಲ ಹೊಲ ಮನೆ ಎಲ್ಲ ತಗೊಬಿಟ್ಟಿದ್ಯೇನ? ಎಲ್ಲ ಮನೆ ಕಟ್ಕೊಂಬಕ್ಕೆ ನೋಡಿ ನಮ್ಮನ್ನೊಂದು ಮಾತು ಕೇಳಿದ್ಯೇನೋ ನೀನು? ಅಲ್ಲ ನಿಮ್ಮನ್ನ ಯಾಕೆ ಕೇಳಬೇಕು? ಏನೋ ದುಡ್ಡಿನ ಪಡ್ಡಿನ ಅವಶ್ಯಕತೆ ಇದ್ರೆ ಕೇಳ್ಬೋದಮ್ಮ. ಅಕ್ಕ ಇರೋಕ್ಕನ್ನ ಕೊಡ್ರಿ, ಯಾಕೆ ಒಂದಿಟ್ಟು ದುಡ್ಡು ಕೊಡ್ರ ಅಂತೇಳಿ ಕೇಳ್ಬೋದು. ನಿಮ್ಮನ್ನೆಲ್ಲ ಮನೆ ಕಟ್ಟಕ್ಕೆಲ್ಲ ಯಾಕೆ ಕೇಳಬೇಕು? ಅಲ್ಲ ನಿಮ್ಮ ಮನೆ ಕಟ್ಟಕ್ಕೆ ಯಾಕೆ ಕೇಳ್ಬೇಕು ನಾನು? ಯಾಕಂದ್ರೆ ಏನು ಕನ ಕರ್ದಿದ್ಯೇನೋ ಒಂದು ಪಾಯ ಪೂಜೆ ಮಾಡಕ್ಕೆ ಕರ್ದ? ಏನಾದರೂ ಒಂದು ಮೋಡ್ ಪೂಜೆ ಮಾಡಕ್ಕೆ ಕರ್ದಿದ್ಯಾ? ಒಂದು ಬಾಗ್ಲಿ ಏನೋ ಒಂದು ಮನೆ ಪೂಜೆ ಮಾಡಕ್ಕೆ ಏನಾನ ಕರ್ದಿದ್ಯೇನೋ ಹೆಣ್ಮಕ್ಳು ಅಂತ ಹೇಳಿ ನಿನ್ನ ಯೋಗ್ಯತೆಗೆ? ಏನೋ ಅಪ್ಪ ಅಮ್ಮಗೆ ಎಲ್ಲ ಅವಮರ್ಯಾದೆ ಮಾಡ್ದಂತೆ, ಅಪ್ಪ ಅಮ್ಮಿಗೆಲ್ಲ ಎಷ್ಟೆಲ್ಲ ನೀನು ಇದು ಮಾಡ್ದಂತೆ, ಜೊತೆಗೆ ಇಟ್ಕೊಂಡು ಹೋಗೋದು ಬಿಟ್ಟು ಅಲ್ವೇನೋ? ಎಲ್ಲ ಯಾವಳ ಮಾತಾ ಕೇಳ್ಕೊಂಡು ಅಪ್ಪ ಅಮ್ಮಿಗೆಲ್ಲ ಹಿಂಗೆ ಮಾಡಿದ್ಯಲ್ಲ, ನೆಕ್ಸ್ಟ್ ಆಗೋದಿಲ್ವ ನಿನಗೆ? ಯಾಕೋ ಅಪ್ಪ ಅಮ್ಮನ ಮಾತು ಮೀರ್ದಿಲ್ಲವನು ಇವಾಗೇನೋ ಹಿಂಗೆ ಮಾತಾಡ್ತಾ ಇದೆಯಾ ನೀನು? ಈ ರತ್ನಿಗೆ ಏನೋ ತಿಳಿಯಲ್ಲ ಅಮ್ಮಂಗಿದ್ಲು. ನಮ್ಮಪ್ಪ ನಮ್ಮಮ್ಮಗೆ ಮೋಸ ಮಾಡಿ ಎಮ್ಮೆನೆಲ್ಲ ಮಾಡ್ಕೊಂಡು ಮಾರ್ಕೊಂಡು ಮನೆ ಕಟ್ಕೊಂಬ್ತಾ ಇದ್ದಾಳೆ. ಅಲ್ಲ ನಮ್ಗೇನೋ ಭಾಗ ಕೊಟ್ಟೇನಿ. ನಮ್ಮಪ್ಪ ಹೇಳೋದು, ಅಮ್ಮಡಿ ಎಮ್ಮೆ ಕರೆದಾಗೆ ನಿಮ್ಗೆ 2 ಎಮ್ಮೆ ಕರ, ನಿನಗೆ 4, ನಿಮ್ಮ ಅಕ್ಕಗೆ 4, ನಿಮ್ಮ ತಮ್ಗೆ 2, ನಿಮ್ಮ ಇವನಿಗೆ 2, ಬಾಲ್ಗೆ 2, ಶಂಕರಿಗೆ 2 ಅಂತ ಹೇಳೋದು. ನಮ್ಮಪ್ಪ ನಮಗೂ ಅಂತ ಹೇಳಿ ಎಮ್ಮೆನ ನಾನು ದುಡ್ಡು ಕೊಟ್ಟಿದ್ದ ಅಪ್ಪಯ್ಯಗೆ. ನಾವವಾಗ ನಾನೊಂದು 50,000 ದುಡ್ಡು ಕೊಟ್ಟಿದ್ದೆ, ಯಪ್ಪ ನನ್ನೊಂದು ಎಮ್ಮೆ ತಂದು ಸಾಕು ಅಂತ. ನಾನು ಎಮ್ಮೆ ಒಂದು ತಂದುಬಿಟ್ಟಿದ್ದೆ ಅದಕ್ಕೆ. ಅವಾಗ ನಮ್ಮ ಅಪ್ಪ ತಂದುಬಿಟ್ಟಿದ್ದ ಕಣಮ್ಮ, ನಿನ್ನವ 4 ಎಮ್ಮೆ ಹೆಚ್ಕೊಂಡವೆ ಅಂತ ಹೇಳೋದು. ನನ್ನವು 4 ಎಮ್ಮೆ ಇದ್ವು ಅದ್ರಾಗೆ. ನನ್ನವು 4 ಎಮ್ಮೆ ಹೆಚ್ಕೊಂಡವ. ನೀವು ಅವನ್ನೆಲ್ಲ ಮಾರಿಕೊಂಡು ಇವತ್ತು ಮನೆ ಕಟ್ಕೊಂತ ಇದ್ದೀರಿ ನೀವು. ಅಲ್ಲ ನೋಡಿ ಏಟ್ ಮೋಸ ಮಾಡ್ತಾ ಇದ್ದೀರಾ ಅಂಬದ. ಏನಲ್ಲ ಅವಳಿಗಂತ ಇಲ್ಲ, ನಮ್ಮ ಅಕ್ಕ ಇರಂಬದು ನಿನ್ಗಾನ ಇಲ್ವೇನಲ್ಲ ನೀನು? ಏನೋ ಅಕ್ಕ ಇರೋ ಅಂತ ಹೇಳಿ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾ ಇದ್ದೀನಿ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳೋದು ಕಲ್ಕಡ್ರಿ. ಏನು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ? ಮತ್ತು ನಾವು ಬೇರೆ ಬಂದು ಮನೆ ಕಟ್ಕೊಂಬ ಅಂಥದ್ದು ನಮ್ಮ ಮಾಡಲಿಲ್ಲ ಅಂದಿದ್ರೆ ಇವತ್ತು ನಾವು ಉದ್ಧಾರ ಆಗ್ತಿರ್ಲಿಲ್ಲ. ನಾವು ಅಲ್ಲಿದ್ದಿದ್ರೆ ಹೆದ್ರಿಕೊಂಡು ಅಪ್ಪ ಅಮ್ಮಗೆ ಹಿಂಗೆ ಇರ್ತಿದ್ವಿ. ಮತ್ತು ನನ್ನ ಹೆಂಡ್ತಿನ ಎಷ್ಟು ಅಯ್ಯನ್ ಸರ್ ಅಪ್ಪ ತಿಂಬ ಅನ್ನ ಅಲ್ಲ, ಕುಡಿಯೋ ನೀರಲ್ಲ, ಏನು ಹಂಗೇನೆ ರಾಮ ರಾಮ ರಾಮ. ನಮ್ಮ ಹೆಂಡ್ತಿ ಒಂದು ಅಯ್ಯಂದು ಹೋಗಿ ಅವಳ ಎಮ್ಮೆ ಎಲ್ಲ ನೋಡ್ಕೊಂಡಿದ್ಲು. ಅವ್ರ ಅಪ್ಪ ಇರು ದುಡ್ಡು ಕೊಟ್ಟಿದ್ರು. ಅವಳ ಎಮ್ಮೆ ಅವಳು ಮಾರ್ಕೊಂಡವಳೆ, ಅವಳು ಪಾಟ್ ಬಿದ್ದು ನೋಡ್ಕೊಂಡಿದ್ಲು. ಇವತ್ತು ಅವಳು ಮಾರಿರೋ ದೊಡ್ಡ ನಮ್ಮ ಮನೆ ಕಟ್ಕೊಂತ ಇದೀವಿ. ಅವಳು ಪಾಟ್ ಬಿದ್ದು ಒಂದು ಹಬ್ಬ ಅಂದಂಗೆ ಒಂದು ಮದುವೆ ಸೋಮ ಅಂದಂಗೆ ಮಾಡಿದಾಳೆ. ಇವತ್ತು ನನ್ನ ಹೆಂಡ್ತಿ ಒಂದೇನು ಮನೆಯಾಗಿಲ್ಲ. ಒಂದು ಯುಗಾದಿ ಹಬ್ಬ ಅಂತ ಮಂತಾಗಿಲ್ಲ, ಒಂದು ಮಾರ್ನಮಿ ಹಬ್ಬ ಅಂತ ಒಂದು ಮಂತಾಗ ಇದ್ದು ಒಂದು ಹೊಸ ಬಟ್ಟೆ ಇಕ್ಕೇನು ಹಬ್ಬ ಮಾಡಿಲ್ಲ. ಹಂಗೆ ಎಮ್ಮೆ ಮಾಡ್ಕೊಂಡೋಗಿ ಸಾಕಿರೋದು ಅವಳು. ನೀವೇನು ಮಾತಾಡ್ತಾ ಇದ್ರು? ಜೋರು ಮಾಡಕ್ಕೆ ಬಂದಿದ್ದೀರಾ? ಎಲ್ಲಾರ್ದಾತಿ ನಿಯಮ್ಗಳ್ದು. EMC ನಮ್ಮಲ್ಲ ಮುಂದು ಇಲ್ಲಿ ಬಿಗಿ ಹಾಕಿ ಬಂದವ್ರೆ. ಎಲ್ಲ ಹೊಡೆದಾಗೈತೆ. ನಿಮ್ದು ಯಾಕೆ ನಡೆಯಲ್ಲ? ಮುಚ್ಕೊಂಡು ಹೋಗ್ತಿರ್ಬೇಕು ಹೆಣ್ಣು ಮಕ್ಕಳು. ಹೋಗ್ತಾ ಎಲ್ಲರ ತಾವು ಚೆನ್ನಾಗಿ ಕಿತ್ಕೊಂಡು ಹೋಗ್ಬೇಕು. ಲಸ್ಮಕ್ಕ ನೀನು ನಮ್ಮ ತಂಗ ನಡೆಸ್ಬೇಡ. ನಮಗೆ ಗೊತ್ತೈತೆ ಹೆಂಗಿರ್ಬೇಕು ಅಂತ ಹೇಳಿ. ಇವೆಲ್ಲ ನೀನು ಮಾತಾಡಬೇಡ. ನಮ್ಮ ಮನೆ ವಿಷಯಕ್ಕೆ ನೀನು ಏನಕ್ಕೆ ತಲೆ ಹಾಕೋದು? ಅಲ್ಲ ನಮ್ಮ ಮನೆ ಸುದ್ದಿ ನಿನಗೆ ಏನಕ್ಕೆ ಅಂತ? ಅಲ್ಲ ನಿನಗೆ ಬುದ್ಧಿ ಐತೆ ಅಂಬಾನ ಇಲ್ಲೇ ಅಂಬಾನ? ಅಲ್ಲ ನಮ್ಮ ಮನೆ ಎಲ್ಲರ ಊರಾಗ್ಳವ್ರ ಮನೆ ಎಲ್ಲರ ವಿಷಯಕ್ಕೂ ನೀನು ತಲೆ ಹಾಕ್ತೀಯಲ್ಲ, ನಿನಗೆ ಏನಕ್ಕೆ ಬೇಕು? ಇದಕ್ಕೆಲ್ಲ ನೀನೇ ಕಾರಣ ಅಂತ ನಮ್ಮ ಅಪ್ಪ ನಮ್ಮಮ್ಮ ಹೇಳ್ತಿದ್ರು. ಎಲ್ಲ ನೀನೇ ಕಾರಣ ಇದಕ್ಕೆ. ಅಲ್ಲ ಎಷ್ಟು ದಿಮಾಕ್ ಮಾಡ್ತಾ ಇದೆಯಾ ನೀನು? ಇವೆಲ್ಲ ಬೇಡ. ನಮ್ಮ ಮನೆ ವಿಚಾರಕ್ಕೆ ನೀನು ತಲೆ ಹಾಕ್ಕೊಡ್ದು. ಎಲ್ಲರನ್ನ ಚೆನ್ನಾಗಿದ್ದಾರನ್ನೆಲ್ಲ ನಮ್ಮ ಮನೆಯಾಗೆ ನಮ್ಮ ಅಪ್ಪ ನಮ್ಮಮ್ಮ ನೋಡ್ಕೊಂಡು ನಮ್ಮ ಅಪ್ಪ ನಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡು ನಮ್ಮ ಬಾಲು ನಮ್ಮ ರತ್ನಿ ಎಲ್ಲ ಎಷ್ಟು ಚೆನ್ನಾಗಿದ್ರು. ನನ್ನ ತಮ್ಮನೇ ಹೇಳ್ತಿ. ಎಲ್ಲ ಚೆನ್ನಾಗಿದ್ದವ್ರನ್ನ ಇಲ್ಲದ್ದೆಲ್ಲ ತಾರ ತೆಗಡಿ ತಂದಿಕ್ಕಿ ಎಲ್ಲ ದೂರ ಮಾಡಿದೀಯೇನೆ ನೀನು. ಸರಿಯಾಗಿ ಮಾತಾಡೇ ಹಲ್ಕ ಮುಂಡೆ. ಸರಿಯಾಗಿ ಮಾತಾಡೋದು ಕಲಿ. ಕಾಪಾಳ ಕೊಡ್ದಿದ್ದೀನಿ ಅದು 32 ಅಲ್ಲಿ ಕಳಿಸ್ಕೊಂಡು ಬಿದ್ದುಬಿಡ್ಬೇಕು. ಅವಳು ಇವಳು ಅಂತ ಮಾತಾಡ್ತೀಯ ಬೇವರ್ಸಿ. ಎಟ್ಟಗೆ ಮಾತಾಡೇ. ನಾನು ಒಳ್ಳೆ ಕಡೆ ಮಾಡಿರೋದು ಯಾರು ನನ್ನ ಕೇಳ್ಕೊಂಬರಾಗಲೇ ಊರಾಗೆ. ನಿಮ್ಮಪ್ಪ ನಿಮ್ಮಮ್ಮ ಇವರಿಬ್ರು ಏನು ತಿಂಬಾರಲ್ಲ, ಅವ್ರಿಗೇನು ಬುದ್ಧಿ ಐತೆ ಅಮ್ಮ ಇಲ್ಲ ಅಂಬನಿ. ನಾನು ಹೇಳ್ದೆ ಬೇರೆ ಬಂದು ಮಾಡ್ಕೊಂಡು ಉಂಡ್ರೆ ಧೈರ್ಯವಾಗಿರ ಮನೆ ಕಟ್ಕೊಳ್ರ. ಹಿಂಗಾದ್ರೆ ಆಗಲ್ಲ ಅಂತ ಹೇಳಿ ಬುದ್ಧಿವಂತರಾಗ ಮನೆ ಕಟ್ಕೊಂತ ಇದ್ರಿ. ನಿಮ್ಮ ಅಮ್ಮ ನೀವು ಹೊಸ ಮನೆ ನೀರು ಬಿಡಕ್ಕೆ ಬಂದಿದ್ಲು ಕಣೆ. ಹೆಂಗ ಮಾಡ್ಕೊಂತ ಇದ್ದಾರೆ ಅಂತ ಖುಷಿ ಪಟ್ಕೊಂಡು ಅವ್ರು ಇವತ್ತು ಹೆಂಗ ಗಂಡ ಹೆಂಟು ನೆಮ್ಮದಿಯಾಗಿದ್ದಾರೆ. ಕೂಲಿನ ನಾಲಿನ ಮಾಡ್ಕೊಂಡು ಅವ್ರು ಮಾಡಿರೋ ಎಮ್ಮೆನ ಅವರು ಸಾಕಿರೋಂಥ ಎಮ್ಮೆ ಮಾರ್ಕೊಂಡು ಇವತ್ತು ಮನೆ ಕಟ್ಕೊಂತ ಇದ್ದಾರೆ. ಅವ್ರು ನೆಮ್ಮದಿಯಾಗಿ ಇದ್ದಾರೆ ಗಂಡ ಹೆಂಡ್ತಿಬ್ರು. ಅವ್ರಿಗೆ ನೆಮ್ಮದಿ ಎಂಬುದು ಬೇಕಾಗಿತ್ತು. ನೆಮ್ಮದಿ ಎಂಬುದು ನಿಮ್ಮಪ್ಪ ನಿಮ್ಮಮ್ಮನಿಂದ ಹಾಳಾಗಿತ್ತು.
ಏಟ ತಿಳಿಯಲ್ಲ ಅಂತ ಇವಳನ್ನಂತೂ ಮೆತ್ತನಳ ತಿಳಿಯಲ್ಲ ಅಂತಲ್ಲ ಇವಳು ಮಾತಾಡ್ತಿರ್ಲಿಲ್ಲ ಹೆದರಿಕೆ ಮಾಡೋ ಸ್ಮೂತು. ನಿಮ್ಮಮ್ಮ ಹೆಂಗೆ ಹೇಳಾರು ಎಲ್ಲಾರ ತಗ ಹೇಳಿ ತಿಳಿಯಲ್ಲ ಅವಳು ಕಟ್ರಿ ಹಂಗೆ ಹಿಂಗೆ ಅಂತ ಹೇಳಾರು. ನಿಮ್ಮಮ್ಮ ಎಂತಾರು ಮಾತಾ ಏಯ್ ನೀವೇನು ಬಂದಿಲ್ಲ ನೀವು ಬಯ್ಯ ಅಂತದ್ದೇನಿಲ್ಲ. ಹೆಣ್ಮಕ್ಳು ಬಂದವ್ರು ಬಿಡು ಬರ್ರಿ ಉಣ್ರಿ ತಿಂದ್ರಿ ಅಂತ ನಾನು ಕರೆಯೋಣ ಅಂತಿದ್ರೆ ನಿಮ್ಮ ಇದನ್ನು ಕೆಡಿಸಿ ಅಂತೀರಿ ನೀವು ಅಷ್ಟೇ. ನೀವು ಬಂದು 6 ಗಂಟೆ ನಿಮ್ಮ ಸುಮ್ಮನೆ ಹೋಗ್ಬೇಕು, ಇವೆಲ್ಲ ನಡೆಯಲ್ಲ. ನಿಮ್ಮಮ್ಮ ಇದ್ದಾಗ ನನ್ನ ಮೇಲೆ ಜೋರು ಮಾಡ್ತಿದ್ರಲ್ಲ ಹಂಗಲ್ಲ. ನೀವು ಸುಮಾರು ಕೈ ಅನ್ಸಿಲ್ಲ ನೀವಿಬ್ರು. ಅಯ್ಯಪ್ಪ ಯಾಕ ಇವರಿಬ್ರದ್ದು ಹೆರಿಗೆ ಆದಾಗ ನಾನು ಅಯ್ಯಂದಿದ್ದೀನಿ ಅಂದರೆ ಇಲ್ಲಿ ನೋಡಿ ಇಲ್ಲಿ ಅಯ್ಯಪ್ಪ ದೇವ್ರೆ. ಇವ್ರ ಮಕ್ಕಳವ ಬಟ್ಟೆ ಒಗ್ದಿದ್ದೀನಿ ಅಷ್ಟಿಷ್ಟು ಒಳಗ್ದಿಲ್ಲ ಬಿಡು ಮಾಡೋಣ. ಈಗ ನಾನು ಮಾಡಬೇಕು ಅಂತ ಕರ್ತವ್ಯ. ಹೆಣ್ಮಕ್ಳು ತವ್ರ ಮನೆಗೆ ಬಾಣತನಕ್ಕೆ ಬಂದವ್ರೆ ಅಂದ್ರೆ ನಾನು ಮಾಡಬೇಕು. ಅದ್ರಾಗ ಅಯ್ಯನ್ಸಿ ಅವರೇ ಅಂದರೆ ರಾಮ ಅಷ್ಟಿಷ್ಟು ಅಯ್ಯನ್ಸಿಲ್ಲ. ಎಮ್ಮೆದ 5 ರೂಪಾಯಿ ಹಾಲು ಒಯ್ದ್ರೂ ಇವ್ರ ಕೈಗೆ ತಂದು ಕೊಡಬೇಕು, 2 ರೂಪಾಯಿ ಹಾಲು ಒಯ್ದ್ರೂ ಇವ್ರ ಕೈಗೆ ತಂದು ಕೊಡಬೇಕು. ಎಲ್ಲನ ಬಚಿಕಂಡು ಕಾಪ್ರ ಮಾಡ್ಯಾವ್ರಿ, 1 ರೂಪಾಯಿ ನನ್ನ ತೆಗಿಯಕ್ಕೆ ಬಿಟ್ಟಿಲ್ಲ. ಇವರಿಬ್ರು ಬಾಣತನಕ್ಕೆ ಬಂದಾಗ ಓಟು ದುಡ್ಡು ಕುಡಿಕೊಂಡು ಹೋಗ್ಯಾವ್ರಿ. ನನ್ನ ಎಮ್ಮೆ ಹಾಲು ಕರ್ದಿರ ಹಾಲಿನ ದುಡ್ಡ 9 ತಿಂಗಳು ತಕ ಇತ್ಕೊಂಡು ಹಾಲಿನ ದುಡ್ಡಿಗೆ ಆಸೆ ಬಿತ್ಕೊಂಡು ವರ್ಷದ ತಕ ಇದ್ದೋದ್ರು. ಹಾಲಿನ ದುಡ್ಡು ಸಿಗುತ್ತೆ ಅಂತ ಅಮ್ಮ ಒಟ್ಟು ನಾವು ಇಕ್ಕೆಬೋದು ಅಂತ ಒಟ್ಟು ಎಮ್ಮೆ ದುಡ್ಡು ಕುಡಿಕೊಂಡು ಹೋಗಿದ್ರೆ ಸುಮ್ಮನೆ ಏನಕ್ಕೆ ಮಾತಾಡ್ತೀರಿ, ಹೋಗೋದು ಕಲ್ಕೊಳ್ರಿ. ನೀವು ನಿಮ್ಮ ಬಂಡವಾಳ ಎಲ್ಲ ಬಯಲಿಗೆಲ್ಲದ್ರೆ ನೀವು ಮಾಡಿರೋದೆಲ್ಲ ನಾನು ಬಯಲಿಗೆ ಹಾಕಿರಿ ಮರ್ಯಾದಿರಲ್ಲ ನಿಮ್ಗೆ. ಮುಚ್ಚವ ಏನೇ ಮಾತಾಡ್ತಾ ಇದೆಯಾ ನೀನು? ಹೆಂಗೆ ಮಾತಾಡ್ತಾ ಇದ್ದಾಳೆ ನೋಡು. ಇವೆಲ್ಲ ಬೇಡಕ್ಕ, ನಾವೀಗ ಭಾಗಕ್ಕೆ ಹಾಕಿದೀವಿ ಅಂದ್ರೆ ಇದಕ್ಕೆಲ್ಲನ ಅಷ್ಟೇನೆ. ನಾವು ಭಾಗ ತಮ್ಮನಂತೂ ಬಿಡಲ್ಲ. ಯಾಕ ನಿಮ್ಮಪ್ಪ ನೀನು ತಾಂಬ್ತೀಯ? ನಾವೇನು ಹೇಳಮ್ಮ ನಿನ್ನ ಭಾಗ ತಮ್ಮಳನ್ನ ಬೇಡ ಅಂದಿಲ್ಲ, ಯಾವುದು ಬೇಡ ಅಂದಿಲ್ಲ. ನಿಮ್ಗೆ ಯಾತ್ರ ಬೇಕೋ ಅದ್ರಾಗ ತಗೊಳ್ರಿ. ನೀವು ತಗೊಂಡಿರೋದನ್ನ ನೀವು ತಗೊಳ್ರಿ. ಬೇಕಾದ್ರೆ ನಿಮ್ಮಮ್ಮ ನೀವೇ ನೋಡ್ಕೊಳ್ರಿ, ನೀವೇ ತಗೊಳ್ರಿ. ನಮ್ಗೆ ಯಾತು ಬೇಡ ಕಣಮ್ಮ, ನಾವು ಕೂಲಿ ಮಾಡ್ಕೊಂಡು ತಿಂತೀವಿ, ನಾವು ಇಷ್ಟೇನಿ. ಹೋಗು, ನಾವು ಕೂಲಿ ಮಾಡ್ಕೊಂಡು ತಿಂತೀವಿ ನಾನು ನನ್ನ ಗಂಡ. ನಮ್ಮ ಸವಾಸಕ್ಕೆ ಬರಬೇಡ್ರಿ ಕಣಮ್ಮ ತಾಯಿ. ಯಾಕ ನಾವೇನು ಇವತ್ತು ಕೊಡಲ್ಲ ಅಂದಿಲ್ಲ. ಅಪ್ಪನ ಭಾಗಕ್ಕೆ ಏನು ಬಂದಿತ್ತು ಅಂತ ತಗೊಂಬೋಗಿ ನಾವು ಬೇಡ ಅಂಬಲ್ಲ. ಅಪ್ಪನ ಭಾಗಕ್ಕೆ ಬಂದಿರೋದು ತಂತೀವಿ, ಅವ್ರ ಭಾಗಕ್ಕೆ ಬಂದಿರೋದು ತಂತೀವಿ. ಅವನು ಹೆಂಗಲ್ಲ ಸೇನೆ ತಗೊಂಡ. ನಾವೆಲ್ಲ ಒಂದಾಗಿ ಅವನು ಕೇಳಬೇಕು. ನೀವು ಊರು ಮಾತು ಕೇಳ್ಕೊಂಡು ಅವ್ರ ಕಡೆ ಕೈದೇನೋ. ನಾವು 4 ಜನನು, ನಾನು ನಮ್ಮ ಲಲ್ಲಿ, ನೀನು ನಮ್ಮ ಶಂಕ್ರಿ 4 ಜನನು ಒಂದಾಗಿ ನಾವು 4 ಜನ ಮಕ್ಕಳಿಗೆ ಕಣೋ. ನೀವು ಇಬ್ಬರಿರೇನೆ ಅಲ್ಲ. ನೀವು ಅವನ್ನ ಇವಾಗ ಪಾಪ ಅವಳಿಗೂ ಕೊಟ್ಟಿಲ್ಲ, ಇರೋಳೊಬ್ಳು ಹೆಣ್ಮಗಳಿಗೆ. ಈ ತಯ್ಯಾರಿಗೆ ಏನಾಗ್ರೆ ಆಚಾರ ಕಣಮ್ಮ. ಎಲ್ಲರದು ಆತಿನ್ನು ಈ ತಯ್ಯಾರೇ ರೆಡಿ ಆಗ್ಯಾವ್ರಿ. ತಯ್ಯಾರಿ ಆಟ ಆಡೋಕ್ಕೆ. ತಯ್ಯಾರೇರ ನಿಮ್ಮದು ಎಲ್ಲ ನಡೆಯಲ್ಲ ಇಲ್ಲಿ. ಸುಮ್ಮನೆ ಹೋಗೋದು ಕಲೀರಿ. ತಯ್ಯಾರಿ ಆಟ ಆಡಕ್ಕೆ ಬರಬೇಡ್ರಿ ಇಬ್ಬರಳು. ಇಲ್ಲಲ್ಲಕ್ಕ ಬುಲ್ಲಕ್ಕ ಇಬ್ಬರು ಸೇರ್ಕೊಂಡು ಇಲ್ಲಿ ಆಡಕ್ಕೆ ಬಂದರೆ ಏನು ನಡೆಯಲ್ಕಂಡ್ರಕ್ಕ. ನೆಟ್ಟಿಗೆ ನೀನು ಮಾತಾಡಬೇಡ. ನನ್ನ ತಮ್ಮ ಹೆಂಡತಿ ಹತ್ರ ಮಾತಾಡಕ್ಕೆ ಬಂದಿದ್ದೀನಿ. ಇವತ್ತು ನೀವು ಸ್ವಂತ ಅಕ್ಕ ಇರೋದಾದ್ರೆ ನೀನು ನನಗೆ ಈ ರೀತಿ ಸಪೋರ್ಟ್ ಮಾಡಿಲ್ಲ, ನನ್ನ ಒಂದಿಸ್ಕೊಂಡು ಈ ರೀತಿ ಮಾತಾಡ್ಸಿಲ್ಲ. ಅವ ಅಕ್ಕಯ್ಯ ನನಗೆ ಎಷ್ಟು ಆಗೈತೆ ಅಂದ್ರೆ ನನ್ನ ಕಷ್ಟಕ್ಕೆ ನನ್ನ ಸ್ವಂತ ಅಕ್ಕಗಿನ ಹೆಚ್ಚು. ನಿಮ್ಮಿಬ್ರು ನನ್ನ ಸ್ವಂತ ಅಕ್ಕ ಇರೋಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಹೋಗ್ರಿ ಆಚೆಗೆ. ನಿಮ್ಮನ್ನು ಕರೆಯೋದು ಬೇಡ, ನಿಮ್ಮನ್ನು ಕಳ್ಸೋದು ಬೇಡ, ತಾಯಿ ನಿಮ್ಮ ಸವಾಸನೆ ಬೇಡ, ಹೋಗ್ರಿ. ನಮ್ಮ ಪಾಡಿಗೆ ನಾವು ಒಯ್ದೀವಿ. ಯಾವ ಹೊಲನೂ ಬೇಡ, ಮನೇನೂ ಬೇಡ ನಿಮ್ಮದು. ಹೋಗು ಸಾಕು. ನನ್ನ ಮನೆ ನಾನು ಕಟ್ಕೊಂತ ಇದ್ದೀನಿ, ನನ್ನ ಜಾಗ ನನಗೆ ಸಿಕ್ಕೈತೆ, ನನ್ನ ಮನೆ ನಾನು ಕಟ್ಕೊಂತ ಇದ್ದೀನಿ. ಹೊಲ ಬೇಕಾ ತಗೋ ಹೋಗ್ರಿ. ಅಪ್ಪ ಇಂಥ ಪರಿಸ್ಥಿತಿ ಹೋಗ್ರಿ, ತಗೊಳ್ರಿ ಅಷ್ಟೇ. ನಮ್ಮ ತಗಿಲ್ ಕ್ಯಾತೆ ಮಾಡೋಕ್ಕೂ ನೀವು ಇಲ್ಲಿ ಜಗಳಾಡೋಕ್ಕೂ ಇದಕ್ಕೆಲ್ಲ ಬರಬೇಡ್ರಿ ಅಷ್ಟೇ. ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ಎಲ್ಲಾರ ತಯ್ಯಾರಮ್ಮಗಳು ಆದ್ರೆ ಇನ್ನು ಇವರಿಬ್ರು ಸಿಲ್ಲಮ್ಮಲ್ಲಮ್ಮ ಇಬ್ರು. ಇವ್ರು ನಂದೆಲ್ಲೇ ಕಡಿಮೆ ಸಾರಮ್ಮಂಗೆ ಇವರಿಬ್ರು ಬಂದವ್ರು ದಬ್ಬಳಿಕೆ ಮಾಡಕ್ಕೆ ಇವ್ರ ಮೇಲೆ. ಇವೆಲ್ಲ ನಡೆಯಲ್ಲ, ಯಾರು ತಗೊಂಡು ನಡೆಯಲ್ಲ ಇವ್ರು ಅವೆಲ್ಲ ಪಟಾಕಿ. ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರ್ಬೇಕು ಇವರು. ನೋಡ್ತಾ ಇರಿ ಫ್ರೆಂಡ್ಸ್, ಇನ್ನೇನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮುಖಾಂತರ ಎಲ್ರಿಗೂ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.